ಚಡ್ಡಿ ಉದುರ್ಬೇಕು ಅಂದ್ರೆ ಪ್ಯಾಂಟ್ ಉದುರ್ಬೇಕಂದ್ರೆ ಹಂಗೆ ಎಂಜಾಯ್ ಮಾಡೋಣ. ಅಂತೂ ಇಂತೂ ತೇಜಸ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮದುವೆ ಆಗ್ತಿರೋ ಖುಷಿಗೆ ಕಲ್ಯಾಣಿ ಹೇಗೆ ಸಖತ್ತಾಗಿ ರೆಡಿ ಆಗಿದೆ ಅಂತ ನಿಜವಾಗ್ಲೂ ಮತ್ತೆ ನನಗೆ ಇನ್ನೊಂದ್ಸರಿ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಲೈಕ್ ಆಯ್ತು. ಐ ಲವ್ ಯು. ನನ್ನ ಮಗ ತೇಜಸ್ಗೆ ಎಲ್ಲರೂ ವಿಶ್ ಮಾಡಿ. ಅದುವೇ ಜೀವನ. ಹಾಯ್ ಹಲೋ ನಮಸ್ಕಾರ. ಐ ಹೋಪ್ ಎಲ್ಲರೂ ತೇಜು ವೆಡ್ಡಿಂಗ್ ಸೀರೀಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೀವು ಪಾಸ್ಟ್ ವಿಡಿಯೋಲ್ಲಿ ನೋಡಿದ್ರಿ ಸಂಗೀತ ಕಾರ್ನಿವಲ್ಲು ಮತ್ತು ಹಲ್ದಿ ಶಾಸ್ತ್ರಗಳನ್ನ ನೋಡಿದ್ರಿ. ಇವತ್ತು ಬಂದು ಚಪ್ರದ ಪೂಜೆ, ಉಪನಯನ, ಹಾಗೆ ಮಾಡ್ಲಕ್ಕೆ ಕಟ್ತಾರಂತೆ ನನಗೆ ಏನೋ ಒಂದಷ್ಟು ಶಾಸ್ತ್ರಗಳು ಇವ್ರದ್ದು. ಸೊ ಹಾಗಾಗಿ ಇವತ್ತಿನ ಪೂಜೆ ಇವೆಂಟಿಗೆ ನಾನು ಬಂದಿದ್ದೀನಿ. ಸೊ ಏನೇನೆಲ್ಲ ನಡೆಯುತ್ತೆ ಅಂತ ನೀವು ಇವತ್ತಿನ ಬ್ಲಾಗಲ್ಲಿ ನೋಡಬಹುದು. ಸೊ ಅವನ ವೆಡ್ಡಿಂಗ್ನ ಒಂದು ಕಂಪ್ಲೀಟ್ ಸೀರೀಸ್ ಥರ ಮಾಡ್ತಾ ಇದ್ದೀನಿ. ಸೊ ಅವನಿಗೂ ಒಂದು ಮೆಮೊರಿ ಅಂತ ಇರುತ್ತೆ. ದಯವಿಟ್ಟು ಎಲ್ಲರೂ ಅವ್ರನ್ನ ಆಶೀರ್ವಾದ ಮಾಡಿ, ಹಾಗೆ ಈ ವ್ಲಾಗ್ನ ಎಂಡ್ವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಏನೇನೆಲ್ಲ ಆಗುತ್ತೆ ಅಂತ ನೋಡಿಪ್ಪ ನೋಡಿ. ಸೊ ಬೇಗ ಬೇಗ ಹೋಗೋಣ ಬನ್ನಿ. ಆಲ್ರೆಡಿ ಪೂಜೆ ಎಲ್ಲ ಶುರುವಾಗಿ ಬೆಳಗ್ಗಿಂದನೇ ಶುರುವಾಗಿ ಹೋಗಿದೆ. ನಾನು ಒಂದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಹ್ಯಾಪಿ ನಾವು ಕರ್ಕೊಂಡೋಗಿ ಪೂಜೆ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಈಗ ಪಟ್ ಅಂತ ಹೋಗಿ ಇವೆಂಟ್ನ ಎಂಜಾಯ್ ಮಾಡುವ. ಇಲ್ಲಿ ನೋಡ್ಬೋದು ಆಲ್ರೆಡಿ ಚಪ್ರ ಗಿಪ್ರ ಎಲ್ಲ ಹಾಕಿ ಪೂಜೆ ಎಲ್ಲ ಆಗೋಗಿದೆ. ನಾನು ಈಗ ಹೋಗ್ತಾ ಇದ್ದೀನಿ ಸ್ಟೈಲಾಗಿ. ಫಸ್ಟು ಬಂದಿದ್ದ ತಕ್ಷಣ ಮೇಲೆ ಹೋಗಲಿಲ್ಲ, ನಾನು ಡೈರೆಕ್ಟಾಗಿ ತಿಂಡಿ ತಿನ್ನಕ್ಕೆ ಬಂದ್ಬಿಟ್ಟೆ. ತಿಂಡಿ ತಿನ್ನುವಂಥ ಸಮಯ ಶಾವ್ಗೆ ಬಾತು. ಆ್ಯಕ್ಚುಲಿ ಇನ್ನೂ ಏನೇನೋ ಇತ್ತು, ಬಟ್ ನಾನು ಬಂದಿದ್ದು ಲೇಟ್ ಆಗೋಯ್ತಲ್ಲ. ಸೊ ಹಾಗಾಗಿ ಶಾವ್ಗೆ ಬಾತ್ ಆ್ಯಂಡ್ ಹಾಲ್ ಬಾಯ್. ಹಲೋ. ಎಂಗೇಜ್ಮೆಂಟ್ ಉಂಗ್ರ ದಿನ ಹಾಕೊಳ್ಳಲ್ಲ ಅಂತ ಹೇಳ್ತಾರೆ. ವಾವ್, ತೆಗಿಬೋದಲ್ಲ ಸ್ವಾಮಿ ಎಲ್ಲ. ಹೆಣ್ಣಿಗೆ ತಾಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ಅಷ್ಟೇ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳೋದು. No.
भिक्षां ददातु भवती भिक्षां देहि भवती भिक्षां देहि Yo guys, finally it's my haldi day. ಹುಡುಗಿ ಇಲ್ಲ ಅಂತ ಹುಡುಗಿ ಸಿಕ್ಕಿದ್ಲು. ಹುಡುಗಿ ಸಿಕ್ಕಿದ್ಲು. ಶಾಸ್ತ್ರಗಳು ಸ್ಟಾರ್ಟ್ ಆಗೋಗಿದೆ. ಶನಿವಾರನೂ ಹಾಕಾಗಿದೆ. ಫುಲ್ಲು ಕುರಿನ ಬಲಿ ಕೊಡಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿದ್ದಾರೆ. 6ನೇ ತಾರೀಕು ಕತ್ತರಿಸದೆ. ಇಷ್ಟು ಜನ ಇದ್ದೀರಲ್ಲ. ಓಹೋ ಸರಿ ಕೊಡ್ತಿದ್ಯಲ್ಲೋ. ಆಯ್ತು ಕುಟ್ಟುವಂತೆ ಅರ್ಥ ಆಯ್ತು ಅನ್ಸುತ್ತೆ. ನಾನು 6ನೇ ತಾರೀಕು ಕೊಡ್ತೀನಿ. ಕುಟ್ಟೋದ್ರಲ್ಲೇ ಇದೆಯಾ ನೀನು? ಹೆಂಗ ಅನ್ನಿಸ್ತಿದ್ಯೋ? ಕುಟ್ಟೋ ಶಾಸ್ತ್ರ ಎಲ್ಲ ಆಗ್ತಿದೆ, ಅರ್ಶನ ಕುಟ್ಟೋದು ತುಂಬಾ ಚೆನ್ನಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಶಾಸ್ತ್ರ ಸ್ಟಾರ್ಟ್ ಆಗಿದ್ದು. ಏನ್ ಶಾಸ್ತ್ರ? ಅದು ಉಪನಯನ, ನಾಂದಿ ಎಲ್ಲ. ಇವಾಗ ಕುಟ್ಟೋ ಶಾಸ್ತ್ರ, ಐ ಮೀನ್ ಅರ್ಶನ ಕುಟ್ಟೋ ಶಾಸ್ತ್ರ ನಡೀತಾ ಇದೆ. ಸೊ ಎಲ್ಲ ಸುಸಂಸ್ಕೃತವಾಗಿ ನಡೆದಿದೆ. ಥ್ಯಾಂಕ್ ಯು. ಸುಸೂತ್ರವಾಗಿ ಸುಸೂತ್ರವಾಗಿ ನಡೆದಿದೆ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು 5-6 ಮದುವೆಗೆ ಬನ್ನಿ. ಯಾರು ಚೆನ್ನಾಗಿ ಕೊಡ್ತಾರೋ ಅವ್ರಿಗೊಂದಿದೆ. ಏನಿದೆ? ಅವ್ರಿಗೆ 24 ಕ್ಯಾರೆಟ್ ಚೈನ್ ಇದೆ. ಅದೇ ಪುಡಿನ ಪಾರ್ಸೆಲ್ ಮಾಡಿ ಕಳ್ಸೋಣ. ಎಲ್ಲ ನೋಡಿದೀನಿ, ಮದ್ವೆ ಹುಡುಗನ ಜೊತೆ ಫೋಟೋ ತೆಗೆಸ್ಕೊಳ್ಳೋದು. ಇಲ್ಲಿ ಮದ್ವೆ ಹುಡುಗನೇ ಫೋಟೋ ತೆಗಿತದೇನೋ ಅವ್ರದ್ದು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇಲ್ಲಿ ನೋಡಿ, ಹುಡುಗ ಹುಡುಗಿ ಲವ್ವು. ಮೈ ಗಾಡ್. ನೀನಿಲ್ದೆ ನಾನಿಲ್ಲ ಆಯ್ತು, ಇನ್ನು 2 ದಿನ. ಜೀವನದಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ ಗೈಸ್, ದಯವಿಟ್ಟು ಯಾರು ಬೇಗ ಮದುವೆ ಆಗೋಕೆ ಹೋಗ್ಬೇಡಿ. ಟೈಮ್ ತಗೊಂಡು ಆರಾಮಾಗಿ ಮದುವೆ ಆಗಿ. ನೀನೇನಾದ್ರು ಹೇಳಮ್ಮ, ನೀನೇನಾದ್ರು ಹೇಳು. ಹುಡುಗ ಹಳ್ಳಕ್ ಬಿದ್ದಾನೆ, ಹುಡುಗಿ ಅಲ್ಲಿ ಬಿದ್ದಾಳೆ, ಹುಡುಗಿನೂ ಅದೇ ಹಳ್ಳಕ್ಕೆ ಬೀಳ್ಬೇಕು ಅಲ್ವಾ? ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್, ಲವ್ ಯು ಫ್ರೆಂಡ್ಸ್. 1 2 ಇಡ್ಲಿ ಆಚೆ ಮನೆ ಸುಬ್ಬಮ್ಮನರ್ಗೂ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಲೋಟ ತುಂಬ ಹಾಲು ಅಯ್ಯೋ ಚಂಬಿನ ತುಂಬ ಹಾಲು ಅಯ್ಯೋ ಗಡಿಗೆ ತುಂಬ ಹಾಲು ಪಕ್ಕದ ಮನೆ ರಾಮೇಗೌಡರ ಸೀಮೆ ಹಸುವಿನ ಹಾಲು ಆಚೆ ಮನೆ ಸುಬ್ಬಮ್ಮನರ್ಗೂ ಏಕಾದಶಿ ಉಪವಾಸ ಎಲ್ಲೋ ಸ್ವಲ್ಪ ತಿಂತಾರೆ. ಸುಡ್ರಿ ಸುಮ್ಮನೆ ಕೂತಿರಲ್ಲ. ಓ ತೇಜು ಟ್ಯಾಕ್ಸು ನಿನ್ ಕೈ ತೋರ್ಸು. 2
ನಿನ್ನೆ ಹಲ್ದಿ ಏನೇನಾಯ್ತು ಇವ್ನು ಮುತ್ಯಾಲ ಪೆಳ್ಳಿ ಕೊಡಕ್ಕೂ ಅದೇ ಮುತ್ತು ದೀಪಗಳೆಲ್ಲ ಇಟ್ಟು ಇನ್ನ ಮದ್ವೆ ಗಂಡೆ ಆಮೇಲೆ ಅರ್ಶಿನ ಶಾಸ್ತ್ರ ಮತ್ತೆ ಮುಂಜಿ ಗಿಂಜಿ ಉಪನಯನ ಎಲ್ಲ ಆಯ್ತು. ಸೊ ಈಗ ಎಲ್ಲರೂ ಮೆಹಂದಿ ಹಾಕೊಂಡಿದೀವಿ. ಅವನ್ ನಮ್ ಜೊತೆಗೆ ಇವನ್ಗೂ ಹಾಕ್ಸಿದೀವಿ. ನೋಡಿ ಹತ್ರ ಬನ್ನಿ ಹುಡುಗಂದು ಏನಿದೆ ನೋಡಿ. ನೋಡಿ PT ಅಂತ ಹಾಕೊಂಡಿದೆ. PT ಅಂತಂದ್ರೆ ಪ್ರಿಯಾ ಅಂಡ್ ತೇಜಸ್ ಅಂತ. ಸೊ ಎಲ್ಲರೂ ಇಲ್ಲೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಇದಾರೆ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಈ ನನ್ ಮಗ ನಾಳೆ ಹಳ್ಳಕ್ ಬೀಳ್ತಾ ಇದ್ದಾನಲ್ಲ. ಅವನಿಂದ ಜಾಸ್ತಿ ನಾವ್ ರೆಡಿ ಆಗಿ ಎಲ್ಲ ಮಿಂಚೋದಕ್ಕೆ ಹೌದು. ಹೋಮ ಮಾಡಿಸ್ಬೇಕು. ಸೊ ಎಲ್ಲರೂ ಇವನ್ಗಿಂತ ಜಾಸ್ತಿ ನಾವು ಹೆಂಗ್ ರೆಡಿ ಆಗೋಣ ಹಂಗೆ ಅಂತೆಲ್ಲ ಫುಲ್ ಪ್ಲಾನ್ ಆಗಿದೆ. ಅಂಡ್ ಮಜಾ ಏನಪ್ಪಾ ಅಂತಂದ್ರೆ ಇವಾಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ, ಲಾಸ್ಟ್ ಮಿನಿಟ್ ಶಾಪಿಂಗು. ಸೊ ತೇಜು ರಿಸೆಪ್ಷನ್ನು ಮದ್ವೆ ಎಲ್ಲ ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀನೇನು ಹೇಳ್ತೀಯೋ ಮದುವೆ ಗಂಡು? ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನಿನ್ನೆಯಿಂದ ಇಲ್ಲೇ ಇದ್ದು ಫುಲ್ಲು ಕೋಆಪ್ರೇಟ್ ಮಾಡಿದ್ದಕ್ಕೆ, ನಾವು ಕೊಟ್ಟಿದ್ದು ಊಟ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್. ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಗಂಟೆ ಬಾರ್ಸೋ. ಬಾಯ್. ಇವತ್ತು ವರಪೂಜೆ ಮತ್ತೆ ರಿಸೆಪ್ಷನ್ನು ಎಲ್ಲ ಇವರು ಊಟಕ್ಕೆ ಖರ್ಚು ಮಾಡಿರೋ ದುಡ್ಡಲ್ಲಿ 4 ಮದುವೆ ಮಾಡ್ಕೋಬೋದಾಗಿತ್ತು.